ಗೋಪಾಲಪುರದಲ್ಲಿ ಹುಲಿ ಪ್ರತ್ಯಕ್ಷ, ಕೂಗಳತೆ ದೂರದಲ್ಲೇ ಕಂಡು ಬೆಚ್ಚಿಬಿದ್ದ ಗ್ರಾಮಸ್ಥರು. ಗುಂಡ್ಲುಪೇಟೆ ತಾಲೂಕಿನ ಗೋಪಾಲಪುರ ಗ್ರಾಮದ ಸನಿಹದಲ್ಲೇ ಹುಲಿ ಪ್ರತ್ಯಕ್ಷವಾಗಿರುವ ಹಿನ್ನೆಲೆ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ. ಮಂಗಳವಾರ ಸಂಜೆಯ ವೇಳೆಗೆ ಗ್ರಾಮದ ಹೊರವಲಯದಲ್ಲಿ ಸ್ಥಳೀಯರಿಗೆ ದರ್ಶನ ನೀಡಿರುವ ವ್ಯಾಘ್ರ ಮತ್ತಷ್ಟು ಭಯಭೀತಿ ವಾತಾವರಣ ಸೃಷ್ಟಿಸಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗ್ರಾಮಾಂತರ ಪ್ರದೇಶಗಳಿಗೀಗ ಹುಲಿಗಳ ಹಾಟ್ಸ್ಪಾಟ್ ಆಗಿರೋದಾಗಿಯೇ ಎಂಬುದಕ್ಕೆ ಇತ್ತೀಚೆಗೆ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿರುವ ವ್ಯಾಘ್ರಗಳೇ ಪ್ರಮುಖ ಕಾರಣವಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗೋಪಾಲಸ್ವಾಮಿ ಬೆಟ್ಟ ವಲಯದ ಗೋಪಾಲಪುರ ಗ್ರಾಮದ ಸನಿಹದಲ್ಲೇ ವ್ಯಾಘ್ರ ಪತ್ತೆಯಾಗಿದ್ದು, ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆ ಗ್ರಾಮಕ್ಕೆ ತೆರಳಿದ ಸಿಬ್ಬಂದಿ ಹುಲಿ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಡ್ರೋನ್ ಕ್ಯಾಮೆರಾ ಬಳಸಿ ಶೋಧ ಕಾರ್ಯ ನಡೆಸುತ್ತಿದ್ದು, ಕೋಬಿಂಗ್ ಕಾರ್ಯಾಚರಣೆ ನಡೆಸಿ ಹಿಡಿಯುವಂತೆ ಸ್ಥಳೀಯರು ಸದ್ಯ ಆಗ್ರಹಿಸಿದ್ದಾರೆ. ಊರಿನಿಂದ ಕೇವಲ 200 ಮೀಟರ್ ಅಂತರದಲ್ಲಿ ಹುಲಿ ನಡೆದಾಡಿರುವಂತ ಒಂದು ಇದು ಗೊತ್ತಾಗಿದೆ. ನೇರವಾಗಿ ನಮ್ಮ ಗ್ರಾಮದ ಯುವಕರು ಈ ಭಾಗದಲ್ಲಿ ವೆಹಿಕಲ್ ನಲ್ಲಿ ಹೋಯ್ತಾ ಇರಬೇಕಾದ್ರೆ ನೇರವಾಗಿ ನೋಡಿ ಇಮಿಡಿಯೇಟ್ ಆಗಿ ಅದನ್ನ ತಕ್ಷಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಅವರು ಕೇವಲ 2-3 ಜನ, ಒಬ್ರು ಗಾರ್ಡು ಮತ್ತೆ ಒಂದಿಬ್ರು ಅವ್ರ ಜೊತೆಗೆ ವಾಚರ್ಗಳು ಮಾತ್ರ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ. ಅದ್ರ ಓಡಾಡಿರುವಂತ ಹೆಜ್ಜೆ ಗುರುತು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮೇಲಧಿಕಾರಿಗಳು ಯಾರು ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಅವರು ಕೂಡ ಇಲ್ಲಿಂದ ಬಂದು ಹಿಂಗ ಆಗಿದೆ, ಹುಲಿ ಓಡಾಡಿರೋದು ನಿಜ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಅವರು ಯಾರಿಗೂ ಸ್ಪಂದಿಸ್ತಾ ಇಲ್ಲ. ಮೇಲಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ. ಈಗ ಇಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. 3-4 ದಿನದಿಂದ ಬೇರೆ ಜಾಗದಲ್ಲೆಲ್ಲ ನೋಡಿದ್ದಾರೆ, ಆದರೆ ಅಧಿಕೃತವಾಗಿ ಇವತ್ತು ಇಲ್ಲಿ ರಸ್ತೆನಲ್ಲೇ ನೋಡಿದ್ದಾರೆ. ಕೇವಲ 7 ಗಂಟೆನಲ್ಲಿ ನೋಡಿರುವಂತದ್ದು ದೊಡ್ಡ ಹುಲಿ ಅಂತ ಎಲ್ರಿಗೂ ಕೂಡ ಅದು ಅಧಿಕೃತವಾಗಿ ಗೊತ್ತಾಗಿದೆ. ಹಾಗಾಗಿ ತಕ್ಷಣ ಮೇಲಧಿಕಾರಿಗಳು ಇಮಿಡಿಯೇಟ್ ಆಗಿ ಏನಾದ್ರು ಕ್ರಮ ತಗೊಳ್ಬೇಕು. ಸ್ಪಂದಿಸ್ತಾ ಇಲ್ಲ. ಈಗ ಇಲ್ಲಿ ಬಂದಿರತಕ್ಕಂಥ ಗಾರ್ಡು ಮತ್ತಿತರರು ಫೋನ್ ಮಾಡಿ ಹೇಳಿದ್ರು ಕೂಡ ಮೇಲಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ತಕ್ಷಣ ಇಲ್ಲಿ ಏನಾದ್ರು ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಅರಣ್ಯಾಧಿಕಾರಿಗಳು ಜವಾಬ್ದಾರಿ ಆಗ್ಬೇಕಾಗುತ್ತೆ. ಹಾಗಾಗಿ ತಕ್ಷಣ ಏನಾದರೂ ಕ್ರಮ ತಗೋಬೇಕು. ಇಲ್ಲಿ ಡ್ರೋನ್ ಹಾರಿಸೋದ್ರ ಮುಖಾಂತರ ಪಕ್ಕದಲ್ಲಿ ಮುಸ್ಕಿನ್ ಜೋಳದ ಹೊಲ ಇದೆ, ಬಾಳೆ ತೋಟ ಇದೆ, ಸುತ್ತ ಓಡಾಡ್ತಕ್ಕಂಥವ್ರಿಗೆಲ್ಲ ತೊಂದರೆ ಆಗುತ್ತೆ. ಅಕ್ಕಪಕ್ಕದಲ್ಲಿ ಹಸು ಕಟ್ಟಾಕ್ತಕ್ಕಂಥ ಕೊಟ್ಟಿಗೆಗಳಿದ್ದಾವೆ, ಏನಾದರೂ ಆಗ್ಬೋದು, ಅನಾಹುತಗಳು ಸಂಭವಿಸುವಂತ ಮುನ್ಸೂಚನೆ ಇದಾಗಿದೆ. ಹಾಗಾಗಿ ತಕ್ಷಣ ಕ್ರಮ ತಗೊಳ್ಬೇಕು, ನಿರ್ಲಕ್ಷ್ಯ ವಹಿಸಬಾರ್ದು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.